ಹೋಗಿ ಹೋಗಿ ಈ ಮಂಟಪ, ಈ ಅಲಂಕಾರ, ಈ ಸಂಭ್ರಮ ಎಷ್ಟು ಚೆನ್ನಾಗಿದೆ. ನನ್ನ ಮೊಮ್ಮಗನ ಮದುವೆನ ನಾನು ಕಣ್ತುಂಬ ನೋಡಬೇಕು. ನನ್ನ ಆಸೆ ಇವತ್ತು ನೆರವೇರ್ತಾ ಇದೆ. ಈ ಮಂಟಪದಲ್ಲಿ ಈ ಹಸೆ ಮನೆ ಮೇಲೆ ನನ್ನ ಮೊಮ್ಮಗನ ಕೈ ತಾಳಿ ಕಟ್ಟಿಸ್ಕೊಳ್ಬೇಕಾಗಿರೋದು ನನ್ನ ಮಯೂರಿ. ಅಮೃತ ಅಲ್ಲ, ಅಮೃತ ಅಲ್ಲ ಅಲ್ಲ. ಅರ್ಜುನ್, ಏನಿದು ತಮಾಷೆ? ತಮಾಷೆಗೆ ಒಂದು ಮಿತಿ ಬೇಡವಾ? ಆಗಲೇ ಕಿಟಕಿ ಹತ್ರ ಬಂದೆ, ತಪ್ಪಿಸ್ಕೊಂಡ್ಬಿಟ್ರಿ. ಈಗ ನೋಡಿ ಹೇಗೆ ಸಿಗಾಕೊಂಡಿದ್ದೀರಾ ಅಂತ. ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಹತ್ರ ಬರಬೇಡಿ, ಜೋರ ಕೂಕೊಂಡ್ಬಿಡ್ತೀನಿ. ನಿಮಗೆ ಬಾಯಿ ತೆಗೋದಕ್ಕೆ ನಾನು ಬಿಟ್ಟರೆ ತಾನೆ. ರೀ ಅಮೃತ ಅವರೇ, ತುಂಬ ದಿನದಿಂದ ನಿಮ್ಗೊಂದು ಕೊಡಬೇಕು ಅಂತ ಆಸೆ ಇತ್ತು. ಆ ಗಳಿಗೆ ಈಗ ಕೂಡ ಬಂದಿದೆ. ಅರ್ಜುನ್, ಏನು ಮಾಡ್ತಿದ್ದೀರಾ? ಬಿಡಿ. ಉಡಿಸುವೆ ಬೆಳಕಿನ ಸೀರೆಯ ಚೂರು ನೀ ಸಹಕರಿಸು. ನಿನ್ನ ಕಣ್ಣಿಗೀಗ ನ ಹೇಗೆ ಕಂಡರೂ ಅದೇ ಚಂದ, ಹಾಗೆಂದೇ ಭಾವಿಸು. ರೀ ಅಮೃತ ಅವರೇ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ರೀ. ಮಹಾಲಕ್ಷ್ಮೀ ಸ್ವರೂಪಾಯ ವಧೂ ಪೂಜಾಕ್ಯಂ ಕರ್ಮ ಕರಿಷ್ಯೇ. ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ. ಅರಿಶಿನ ತಗೊಂಡು ಕೆನ್ನೆಗೆ ಕೈಗೆಲ್ಲ ಹಚ್ಚಿ ಮಾಡಿ. ಹೂನಾರಾಗಿ ಆಭರಣಗಳು ಕೊಡಿ. ಶತ್ರು ಪಕ್ಕದಲ್ಲಿದ್ದಾನೆ. ಮದುವೆ ಒಂದಾಗಲಿ, ಮಾರನೇ ದಿನಾನೇ ನೀನನ್ನು ಬಲಿ ತಗೋತೀನಿ ಕಣೋ. ನನ್ನ ಎರಡನೇ ಬಲಿ ನೀನೇ.
ಬುದ್ಧಿ ಹಿಂಗ ಮಾಡೋದು? ನಿಮ್ಗೋಸ್ಕರ ಏಟೋತಿಂದ ಕಾಯ್ತಾ ಇವನಿ, ಫೋನ್ ಮಾಡಿದ್ರೆ ಎತ್ತಕ್ಕಿಲ್ಲ ಅಂತೀರಾ? ಅಯ್ಯ ಈಗ ಬಂದಿದ್ದೀನಿ ತಾನೆ, ಮದುವೆ ಮನೆ ಗಲಾಟೆ ಇಲ್ಲಿ ಕೇಳಿಸ್ಲಿಲ್ಲ ಕಣಯ್ಯ, ಸಾರಿ. ಹಂಗ ಸರಿ ಬಿಡಿ. ಸರಿ, ನಾನು ಹೇಳಿದ ತಯಾರಿಲ್ಲ ಮಾಡ್ಕೊಂಬಂದಿದ್ದೆ ತಾನೆ, ಇದು ತುಂಬ ಮುಖ್ಯವಾದ ಕೆಲಸ. ಹೂ ಬುದ್ಧಿ, ಎಲ್ಲ ತಯಾರಿನೂ ಮಾಡ್ಕೊಂಡೇ ಬಂದೀನಿ. ಅದು ಎಂತ ಐನಾತಿ ಯಾವಾದ್ರೂ ಸರಿಯಾ, ನನ್ನ ಬುಟ್ಟಿಗೆ ಬಂದು ಬೀಳಲೇಬೇಕು. ಅಯ್ಯೋ ಕರ್ಮ ಕರ್ಮ, ಹಾವು ಹಿಡಿಯೋ ಕತೆ ಬಿಡು. ನಾನು ಹೇಳಿದ್ದಾಗೆ ಹಾವು ತಂದಿದ್ಯಾ ತಾನೆ? ಬರೀ ಪುಂಗಿ ಊದ್ತಾ ಇದ್ರೆ ಜನಕ್ಕೆ ಅನುಮಾನ ಬರಲ್ವಾ? ಹಂಗನಿ ಮತ್ತೆ. ಇಲ್ಲಿ ನೋಡಿ, ಅದನ್ನು ಜೊತೆ ಮಾಡ್ಕೊಂಡೆ ತಂದೀನಿ. ಇಲ್ಲಿ ನೋಡಿ. ಮುಚ್ಚು, ಬುಟ್ಟಿ ಮುಚ್ಚ. ಬಿಟ್ರೆ ನನ್ನನ್ನೇ ಕಚ್ಚಿಸ್ಬಿಡ್ತೀಯಲ್ಲ. ಸರಿ, ನಾನು ಹೇಳಿದೆಲ್ಲ ನೆನಪಿದ್ದೆ ತಾನೆ? ನೀವೇನು ಹೆದರ್ಕೋಬೇಡಿ, ಈ ಶರಣಯ್ಯ ಹಿಡಿದ ಕೆಲಸ ಮಾಡಿ ಮುಗಿಸೋದ್ರಲ್ಲಿ ಫೇಮಸ್ಸು. ಹಾಂ ಸರಿ ಸರಿ, ಈಗ ನಿನಗೆ ಸ್ವಲ್ಪ ದುಡ್ಡು ಕೊಟ್ಟಿರ್ತೀನಿ, ಮಿಕ್ಕಿದ್ದು ಕೆಲಸ ಮುಗಿದ ಮೇಲೆ, ಸರಿನಾ? ಓಂ ಕಾಲಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ಗ್ರೀಂ ಗ್ಲೀಂ ಹ್ರೀಂ. ಪ್ರಕಟವಾಗು, ಪ್ರಕಟವಾಗು, ಪ್ರಕಟವಾಗು. ನಾಗಿಣಿ, ಈವರೆಗೂ ನಾನು ಸೃಷ್ಟಿಸಿದ ಮಾಯಾಜಾಲಗಳಲ್ಲಿ ಇದು ಅತ್ಯಂತ ಶಕ್ತಿಶಾಲಿಯಾದದ್ದು. ಇದರಿಂದ ನೀನು ಅದು ಹೇಗೆ ತಪ್ಪಿಸ್ಕೊಂಡು ಹೋಗ್ತೀಯೋ ನಾನು ನೋಡೇ ಬಿಡ್ತೀನಿ. ಇವತ್ತು ಒಂದು ಸಾವು ಸಂಭವಿಸಲೇಬೇಕು, ನಿನ್ನ ಬಲಿ ಆಗ್ಲೇಬೇಕು. ಒಂದು ವೇಳೆ ಅದು ನಡೆದೇ ಹೋದ್ರೆ ಈ ಭೈರವ ಬಾಬಾ ಅಗ್ನಿಗೆ ಆರ್ಯ ಆಹುತಿ ಮಾಡ್ಕೊಳ್ತಾನೆ. ಇದು ನನ್ನ ಶಪಥ, ನನ್ನ ಮಾತಿಗೆ ತಪ್ಪವನಲ್ಲ ನಾನು. ನೋಡೇ ಬಿಡೋಣ, ಸಾಯೋದು ಗೆಲ್ಲೋದು ನೀನು ಅಥವಾ ಈ ಭೈರವನ ಅಂತ ಒಂದು ಪರೀಕ್ಷೆ ನಡೆದೇ ಬಿಡ್ಲಿ. ಜೈ ಮಹಾಕಾಲ.